ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬೆಂಗಳೂರಲ್ಲಿ ಚಿತ್ರಸಂತೆಗೆ ಬಂದಿದ್ದೀವಿ. ನೋಡೋಣ ಹೆಂಗಿದೆ ಅಂತ. ತುಂಬ ರಶ್ ಇದೆ. ಇವತ್ತೇ ಮಾರ್ನಿಂಗಿಂದ ನೈಟು 8 ಅಥವಾ 9 ಗಂಟೆವರೆಗೂ ಇರುತ್ತಂತೆ. ಸೊ ಅದಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡೋಣ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಚಿತ್ರಕಲೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲೆಲ್ಲ. ಹಾಗೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನ್ಯೂಸಲ್ಲೆಲ್ಲ ನೋಡಿದ್ದೀವಿ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ನೋಡೋಣ ಹೆಂಗಿರುತ್ತೆ ಚಿತ್ರಗಳನ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್. ಬನ್ನಿ, ನಿಮಗೂ ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ರೀತಿ ಚಿತ್ರಗಳು ಬಂದಿದ್ದಾವೆ ಅಥವಾ ಫೋಟೋಸ್ ಏನೇನೋ ಚಿತ್ರಕಲಾಕಾರರ ಕೈಚಳಕನ ನಾವಿವತ್ತು ನೋಡೋಣ. ಸೊ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. 8 o'clock. Tomorrow nahi hai. ಎಲ್ಲಿಂದ ಬಂದಿರೋದು ನೀವು? ಅಲ್ಲ, ನೀವು ಬಂದಿರೋದು ಎಲ್ಲಿಂದ? कहाँ से ಆಯ तो? ರಾಜಸ್ಥಾನ್. ಓಕೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇಲ್ಲಿಂದನೇ ಚಿತ್ರಸಂತೆ ಸ್ಟಾರ್ಟ್ ಆಗೋದು. ಇಲ್ಲಿ ಏನಾಗಿದೆ ಅಂದರೆ ಅಂದರೆ ಚಿಕ್ಕ ಫೋಟೋಗಳೆಲ್ಲ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿದ್ರು. 2-3 ದಾರಿಲಿ ಈ ಚಿತ್ರಸಂತೆ ನಡೆದಿದ್ದು. ನಾವು ಲಾಸ್ಟ್ ಎಂಡ್ವರೆಗೆ ನಂಗೆ ನೋಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮ ಸಂಡೇ ಪ್ಲ್ಯಾನೇ ಬೇರಾಗಿತ್ತು ಫ್ರೆಂಡ್ಸ್. ನಾವು ಅವರೇ ಬೇಳೆ ಮೇಳಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಬೆಳಗ್ಗೆ ಅಂದ್ಕೊಂಡಿದ್ವಿ. ಬೆಳಗ್ಗೆ ಹೋದ್ವಿ ಅವರೇ ಮೇಳಕ್ಕೆ. ಅಲ್ಲಿಂದ ಬರೋದೇ ಲೇಟ್ ಆಗೋಯ್ತು ಮನೆಗೆ. ಆಮೇಲೆ ಇನ್ನೊಂದೇನೆಂದರೆ, ಚಿತ್ರಸಂತೆ ಇರೋದೇ ನಮಗೆ ಗೊತ್ತಾಗಿದ್ದು ತುಂಬ ಲೇಟಾಗಿ. ಸೊ ನಾವು ಇದನ್ನ ಮಿಸ್ ಮಾಡ್ಕೋಬಾರ್ದು. ವರ್ಷಕ್ಕೆ ಒಂದು ಸರಿ ನಡೆಯೋದು. ಮತ್ತು ಇನ್ನೊಂದೇನೆಂದರೆ, ನಾನು ಮತ್ತು ನಮ್ಮ ತಂಗಿಗೆ ಇದು ಡ್ರಾಯಿಂಗ್, ಆರ್ಟ್ಸ್ ಈ ಥರ ಎಲ್ಲ ನಮಗೆ ತುಂಬ ಇಷ್ಟ. ಸೊ ಈ ವರ್ಷ ನಾವು ಇದು ಮಿಸ್ ಮಾಡ್ಕೋಬಾರ್ದು. ಎಷ್ಟೊತ್ತಾದರೂ ಪರವಾಗಿಲ್ಲ, ನೋಡ್ಕೊಂಡು ಬರಬೇಕಂತ ಹೇಳ್ಬಿಟ್ಟು ನಾವು ಹೋಗಿದ್ದು. ಮಾರ್ನಿಂಗು 8 ಗಂಟೆಯಿಂದ ನೈಟ್ 8 ಗಂಟೆವರೆಗೆ ಇದ್ದಿದ್ದು. ಸೊ ನಾವು ಹೋದಾಗ ಸ್ವಲ್ಪ 6:20 ಆಗಿತ್ತು. ಸೊ ನಾವು ಜಾಸ್ತಿ ನೋಡೋಕ್ಕಾಗಲಿಲ್ಲ, ಆದರೂ ನೋಡಿದ್ವಿ. ತುಂಬ ಖುಷಿ ಆಯಿತು. ಈ ಚಿತ್ರಸಂತೆನ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಇನ್ನು ಏನೇನೋ ನಡೀತಿದೆಯಲ್ವಾ, ಮಹಿಳೆಯರ ಶೋಷಣೆ. ಸೊ ಇದ್ರ ಸಲುವಾಗಿ ಅವರಿಗಂತಲೇ ಮೀಸಲಿಡಲಾಗಿತ್ತು. ಸೊ ಅವರು ಚಿತ್ರಗಳು ತುಂಬ ಜಾಸ್ತಿ ಇದ್ವು. ಈ ಚಿತ್ರಸಂತೆನ ಹೆಣ್ಣು ಮಗುವಿಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ಹೆಣ್ಣು ಮಗುವಿನ ಪ್ರತಿಕೃತಿಯನ್ನು ಸ್ವಲ್ಪ ದೊಡ್ಡದಾಗಿಯೇ ಎಂಟ್ರೆನ್ಸಲ್ಲಿ ಇಟ್ಟಿದ್ರು ಫ್ರೆಂಡ್ಸ್. ಅದು ಈ ವಿಡಿಯೋದಲ್ಲಿ ಬರುತ್ತೆ. ಅದು ಬಂದಾಗ ನಾನು ಹೇಳ್ತೀನಿ ಫ್ರೆಂಡ್ಸ್, ಅದ್ರ ಯಾವ ಥರ ಮಾಡಿದರು ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಬರುತ್ತೆ ಅದು. ಕಲಾವಿದರು ನಮ್ಮ ದೇಶದ ಮೂಲೆಯಿಂದಲೂ ರಾಜ್ಯಗಳಿಂದ ಬಂದಿದ್ದರು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದರು ಚಿತ್ರಗಳನ್ನು. ಅವುಗಳನ್ನು ನೋಡಿದ್ರಂದರೆ ನಮಗೆ ಕಣ್ಮನೆ ಎಲ್ಲ ಸೆಳಿತಾ ಇತ್ತು. ಸೊ ನಮಗೆ ಇನ್ನೂ ನೋಡ್ತಾನೇ ಇರಬೇಕಂತ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟು ನ್ಯಾಚುರಲಾಗಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ತುಂಬ ಖುಷಿಯಾಯಿತು ಇದನ್ನು ನೋಡಿಬಿಟ್ಟು. ಮತ್ತು ವರ್ಷ ನಡೆಯುತ್ತೆ ಇದನ್ನ. ನೆಕ್ಸ್ಟ್ ಇಯರು ಸಹ ನಾವು ಮಿಸ್ ಮಾಡ್ದೇ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನಾವು ಹೋಗಿದ್ದು. ತುಂಬ ಖುಷಿಯಾಯಿತು, ಒಳ್ಳೆಯ ಅನುಭವ. ಮತ್ತು ಇನ್ನೊಂದೇನೆಂದರೆ, ಒಂದು 100 ರೂಪೀಸಿಂದ ಚಿತ್ರ ಸ್ಟಾರ್ಟಿಂಗಿಂದ ಹಿಡಿದು 15 ಲಕ್ಷ 20 ಲಕ್ಷವರೆಗೆ ಚಿತ್ರಗಳು ಅಲ್ಲಿ ನೋಡ್ಬೋದಾಗಿತ್ತು ಫ್ರೆಂಡ್ಸ್. ಅಷ್ಟು ನ್ಯಾಚುರಲ್ ಆಗಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಫ್ರೆಂಡ್ಸ್. ತುಂಬ ಖುಷಿಯಾಯಿತು ನೋಡಿಬಿಟ್ಟು. ನಮಗೇನು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಥರ ಡ್ರಾಯಿಂಗ್ ಅಥವಾ ನಮ್ಮ ಭಾವಚಿತ್ರ ಏನಾದರೂ ನಮಗೆ ಬೇಕು ನೆನಪಿಗೆ ಅಂತ ಹೇಳ್ಬಿಟ್ಟು ಏನಾದರೂ ನಾವು ಅಂದ್ಕೊಂಡ್ರೆ ಫ್ರೆಂಡ್ಸ್, ಈ ಥರನೇ ಆನ್ ದ ಸ್ಪಾಟಲ್ಲಿ ಚಿತ್ರಗಳನ್ನು ಬಿಡಿಸಿ ಕೊಡ್ತಾಯಿದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಆ ಮಗುವಿನ ಚಿತ್ರನ ಬಿಡಿಸ್ತಾ ಇದ್ದಾರೆ ಇಲ್ಲಿ. ಅವರಿಗೆ ಎಷ್ಟೋ ಚಾರ್ಜ್ ತೊಗೊಂಬಿಟ್ಟು ಈ ಥರ ಎಲ್ಲ ಬಿಡಿಸ್ಕೊಡ್ತಿದ್ರು ಫ್ರೆಂಡ್ಸ್. ಅಲ್ಲಿ ನೋಡಿ, ಆನೆಗಳು ಎಷ್ಟು ನ್ಯಾಚುರಲ್ ಆಗಿ ಬಿಡಿಸಿದ್ದಾರೆ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಇಲ್ಲಿ ಹೂ ಮಾರೋ ವ್ಯಕ್ತಿ ಹೂಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟು ನ್ಯಾಚುರಲ್ ಆಗಿದೆ ಇದು ಎಲ್ಲ ಫೋಟೋಗಳೆಲ್ಲ. ಕಲೆಯನ್ನು ಪ್ರೀತಿಸೋರಿಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತಿದು. ಕಲೆಯನ್ನು ನಾವು ಪ್ರೀತಿಸಬೇಕು ಫ್ರೆಂಡ್ಸ್. ಮತ್ತು ಮುಂದಿನ ಪೀಳಿಗೆಯನ್ನು ಅದನ್ನು ಕ್ಯಾರಿ ಮಾಡಬೇಕು ಅಲ್ವಾ. ಹಂಗಿದ್ರೆ ಮಾತ್ರ ನಮ್ಮ ಕಲೆ ಅಥವಾ ಏನು ಹೇಳ್ತಾರೆ ಸಂಸ್ಕೃತಿಯನ್ನು ನಾವು ಮುಂದಿನ ಪೀಳಿಗೆಗೆ ಸಹ ನಾವು ಕೊಡ್ಬೋದು. ಆಗಾಗ ಈ ಥರ ಚಿತ್ರಸಂತೆಗಳು ಅಥವಾ ಕಲೆ ಸಂಬಂಧಪಟ್ಟಿರತಕ್ಕಂಥ ಏನಾದರೂ ಫಂಕ್ಷನ್ಸ್ ಅಥವಾ ಇವೆಂಟ್ಸ್ಗಳನ್ನ ಏನಾದರೂ ಈ ಥರ ಮಾಡ್ತಾಯಿದ್ರೆ ನಮಗೆ ಪೀಳಿಗೆಯಿಂದ ಪೀಳಿಗೆಗೆ ನಾವು ಆ ಕೊಡುಗೆಗಳನ್ನು ಕೊಡ್ಬೋದು.
ನಾನು ಆಗಲೇ ಹೇಳ್ದಂಗೆ ಫೋಟೋಗಳು ಸಹ ಇಲ್ಲಿ ಮತ್ತೊಬ್ಬರು ಬಿಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಒಬ್ಬ ಮಹಿಳೆಯರ ಫೋಟೋನ ಬಿಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಇದು ಗೊಂಬೆ ಫ್ರೆಂಡ್ಸ್. ಇದು ನಮ್ಮ ತಂಗಿ ವೇದಿಕೆ ಮುಂಭಾಗದಲ್ಲಿ ಇದು ಶೋ ಕೊಡ್ತಾ ಇರೋದು. ನೋಡ್ತಾ ಇದ್ದೀರಲ್ವಾ ನೀವು. ಹಿಂಗೇನೆ ಶೋ ಕೊಡ್ತಿರ್ತಾಳೆ ಅಲ್ಲಿ ಇಲ್ಲಿ ಹೋದಾಗೆ. ವಿಡಿಯೋ ಮಾಡ್ತಾಯಿದ್ವಿ ಫ್ರೆಂಡ್ಸ್, ನಾನು ನಮ್ಮ ತಂಗಿ. ಅವಳು ವೀಡಿಯೋ ಮಾಡ್ತಾಯಿದ್ಲು, ನಾನು ಒಂದು ಕಡೆ ಅವಳು ಒಂದು ಕಡೆ ಆಗಿಬಿಟ್ಟಿದ್ವಿ. ಆಮೇಲೆ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ ಅಂತ ಕೇಳ್ಕೊಂಡ್ವಿ. ಅಷ್ಟು ರಶ್ ಇತ್ತು ಫ್ರೆಂಡ್ಸ್. ಇಲ್ಲಿ ಏನಂದರೆ 1,00,000 ಜನ ಸೇರ್ಬೋದು ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗಿತ್ತು ಫ್ರೆಂಡ್ಸ್. ಬಟ್ 4 ಲಕ್ಷಕ್ಕೂ ಅಧಿಕ ಅಂದರೆ ಕಲೆ ಪ್ರೀತಿಸೋರು ಅಲ್ಲಿ ಭೇಟಿ ಕೊಟ್ಟಿದ್ರು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಇವೆಲ್ಲ ಪೇಂಟಿಂಗ್ಸ್ಗೆ ಬಳಸ್ತಾರಲ್ವ ಫ್ರೆಂಡ್ಸ್, ಇದು ಬಣ್ಣಗಳನ್ನ, ಕಲರ್ಸ್ಗಳು ಸಹ ಇಲ್ಲಿ ಮಾರಲಾಗ್ತಿತ್ತು. ಯಾರ್ಯಾರು ಡ್ರಾಯಿಂಗ್ ಮಾಡ್ತಾರೆ ಮನೆಯಲ್ಲಿ ಅವರು ಇಲ್ಲಿ ಪರ್ಚೇಸ್ ಮಾಡ್ಬೋದಾಗಿತ್ತು. ಜಾತ್ರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ. ಅಷ್ಟು ಜನ ಬಂದಿದ್ರು. ನೀವು ನೋಡ್ತಾ ಇದ್ದೀರಲ್ವಾ, ಅದೇನೇ ವೇದಿಕೆ ಫ್ರೆಂಡ್ಸ್. ಗೊಂಬೆ ಹೋಗ್ತಿದ್ದಾಳಲ್ವಾ, ಅಲ್ಲೇನೇ ಫ್ರೆಂಡ್ಸ್ ಅದು ವೇದಿಕೆ ಇರೋದು. ಆ ಕಡೆನೇ ಹೋಗ್ತಾ ಇರೋದು ಅವಳು. ನೋಡಿ ವೇದಿಕೆಯಲ್ಲಿ ಹೋಗ್ತಾ ಇದ್ದಾಳೆ. ಇದೇ ವೇದಿಕೆ ಫ್ರೆಂಡ್ಸ್. ಅಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರು ಫ್ರೆಂಡ್ಸ್. ಅಲ್ಲಿ ಬಂದಿರೋರೆಲ್ಲರೂ ಗಣ್ಯಾತಿ ಗಣ್ಯರು. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳನ್ನು ಕಟ್ತಾ ಇರೋದು. ವಾವ್, ಹೇಳೋಕ್ಕೆ ಆಗಲ್ಲ, ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ ಈ ಚಿತ್ರಗಳನ್ನ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಡುಗೆ ಮಾಡ್ತಕ್ಕಂಥ ಮಹಿಳೆ, ಅಂದರೆ ಏನೋ ಬಜ್ಜಿ ಅಥವಾ ಏನೋ ಹಪ್ಪಳ ಅಥವಾ ಏನೋ ಕರಿತಾ ಇರ್ತಕ್ಕಂಥ ಒಂದು ಇಲ್ಲಿ ಚಿತ್ರಣ ಬಿಡಿಸಲಾಗಿದೆ. ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಇದು ವಿ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಏನೋ ಕಣ್ಣಿಗೆ ಕಟ್ಟೋ ರೀತಿಲಿ ಇದೆ. ಎಷ್ಟು ಸೂಪರ್ ಆಗಿದೆ ನೋಡಿ. ಯಾವ್ಯಾವ ಫೋಟೋಗಳನ್ನು ಅಂದರೆ ಚಿತ್ರಗಳನ್ನು ಬಿಡಿಸಿದ್ದಾರೆ. ನಿಸರ್ಗಕ್ಕೆ ಸಂಬಂಧಪಟ್ಟಿರೋವು, ಸಿನಿಮಾ ಸ್ಟಾರ್ಸ್ ಅಂದರೆ ರಾಜಕಾರಣಿಗಳು, ಇನ್ನು ಜನಸಾಮಾನ್ಯರಿಗೆ ರಿಲೇಟೆಡ್ ಇರ್ತಕ್ಕಂಥ ಫೋಟೋಗಳು, ಮತ್ತು ಐತಿಹಾಸಿಕವಾಗಿ ರಿಲೇಟೆಡ್ ಆಗಿರೋ ಫೋಟೋಗಳು, ಪ್ರತಿಯೊಂದು ಇದೆ ಫ್ರೆಂಡ್ಸ್ ಇಲ್ಲಿ.
ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಲೇಟ್ ಆಗಿದೆ ಅಲ್ವಾ, ಅಂದರೆ 8 ಗಂಟೆಗೆ ಕ್ಲೋಸ್ ಆಗಿದ್ದಿದ್ದು. ನಾವು ಲೇಟಾಗಿ ಹೋದೋದಕ್ಕೆ ಎಲ್ಲದೂ ನಾವು ನೋಡೋಕ್ಕಾಗಲಿಲ್ಲ. ಅದು ಒಂದು ನಮಗೆ ಬೇಜಾರಾಯಿತು. ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್, ಎಲ್ಲ ಪ್ಯಾಕಪ್ ಮಾಡಿ ಅಂತ. ಸೊ ಅವರು ಒಬ್ಬೊಬ್ಬರೇ ಪ್ಯಾಕ್ ಮಾಡ್ತಾಯಿದ್ರು. ನಾವು ಆ ಗ್ಯಾಪಲ್ಲೇ ಹೋಗಿ ನೋಡಿದ್ದು. ನೋಡಿ ಬುದ್ಧಂದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಿಜಕ್ಕೂ ನಾವಿಲ್ಲಿ ಹೋದ್ಮೇಲೆ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಇವೆಲ್ಲ ನಾವು ಅಲ್ಲೇ ಫೋಟೋಗಳನ್ನ ತೆಕ್ಕೊಂಡಿರೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬಲೂನ್ ಮಾರ್ತಕ್ಕಂಥ ಹುಡುಗಿ ಫೋಟೋ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಹುಡುಗಿ ಮುಖದಲ್ಲಿರ್ತಕ್ಕಂಥ ಭಾವನೆಗಳು, ಆ ಬಡತನ, ಆ ಹತಾಶೆ ಮುಖದಲ್ಲಿ ಎಷ್ಟು ಎದ್ದು ಕಾಣೋ ಥರ ಅವರು ಚಿತ್ರ ಬಿಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಮೆಚ್ಚಲೇಬೇಕು ಅವರು ಟ್ಯಾಲೆಂಟನ್ನು. ನೋಡಿ ಇಲ್ಲಿ ಮಗುವಿಗೆ ಸ್ನಾನ ಮಾಡಿಸ್ತಕ್ಕಂಥ ಫೋಟೋ ಇದು. ಕಣ್ಣಿಗಂತೂ ಹಬ್ಬನೇ ಅಂತ ಹೇಳ್ಬೋದು. ಹೂವು ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ, ಹೂಗಳನ್ನು ಕೊಂಡ್ಕೊಳ್ತಕ್ಕಂಥ ಒಬ್ಬ ಮಹಿಳೆ, ಮಕ್ಕಳು. ನೋಡಿ ಎಷ್ಟು ಹಳ್ಳಿ ಸೊಗಡಿನ ಚಿತ್ರ ಇದು. ಈ ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ. ಸೊ ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಹೆಣ್ಣು ಮಗುವಿಗೋಸ್ಕರ ಈ ಚಿತ್ರಸಂತೆನ ಮೀಸಲಿಡಲಾಗಿತ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಅದ್ರದ್ದು ಎಂಟ್ರೆನ್ಸಲ್ಲಿ ಇರ್ತಕ್ಕಂಥ ಪ್ರತಿಕೃತಿ ಇದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟು ಬಾಲ್ಯವಿವಾಹಕ್ಕೆ ರಿಲೇಟೆಡ್ಡು ಚಿಕ್ಕ ಮಗು ಇರಬೇಕಾದ್ರೆ ಏನು ಬಾಲ್ಯವಿವಾಹ ಮಾಡ್ತಾರೆ ಹಳ್ಳಿಯಲ್ಲಿ, ಅದರ ರಿಲೇಟೆಡ್ ಇರೋ ಫೋಟೋಗಳು. ಮತ್ತು ಇಲ್ಲಿ ಬಾಲಕಾರ್ಮಿಕರು ಯಾವ ರೀತಿ ದುಡಿಸ್ಕೋತಾರೆ ಅನ್ನೋ ಒಂದು ಫೋಟೋನ ಏನು ವೇದಿಕೆಯ ಬಲಭಾಗದಲ್ಲಿ ತೋರಿಸಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ ಅದನ್ನೇ ಇವಾಗ ನೀವು ನೋಡ್ತಾ ಇರೋದು. ಒಂದು ಬಾಲಕಾರ್ಮಿಕರು. ವೇದಿಕೆಯ ಎಡಭಾಗದಲ್ಲಿ ಸ್ತ್ರೀ ಸಬಲೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯರನ್ನು ತೋರಿಸಿದ್ದಾರೆ ಫ್ರೆಂಡ್ಸ್. ನೋಡಿ, ಎಡಭಾಗಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯರನ್ನು ತೋರಿಸಿದ್ದಾರೆ. ಇವೆಲ್ಲ ನಾವು ಆ ವೇದಿಕೆಯಲ್ಲಿ ತೆಗೆಸ್ಕೊಂಡಿರೋ ಫೋಟೋಗಳು ಫ್ರೆಂಡ್ಸ್, ನೀವು ನೋಡ್ತಾ ಇರೋದು. ಮಹಿಳೆಯರು ಇಂಥ ಒಂದು ಇವೆಂಟ್ಸ್ಗಳಿಗೆಲ್ಲ ಹೋಗ್ಬೇಕು ಫ್ರೆಂಡ್ಸ್. ಆವಾಗನೇ ಏನು ಮಹಿಳೆಯರು ಯಾವ ರೀತಿ ಸಬಲೀಕರಣ ಹೊಂದ್ಬೋದು, ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಎಷ್ಟಿದ್ದಾವೆ ಸಮಾಜದಲ್ಲಿ ಅನ್ನೋದನ್ನ ನಾವು ನೋಡ್ಬೋದು ಫ್ರೆಂಡ್ಸ್. ಏನು ಈ ಚಿತ್ರ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ನೀವು ಗೂಳಿಯನ್ನು ಬಳಸ್ತಾ ಇರ್ತಕ್ಕಂಥ ಈ ಮಹಿಳೆ ಚಿತ್ರಕ್ಕೆ ಫ್ರೆಂಡ್ಸ್ ಎಷ್ಟಿರ್ಬೋದು ಗೊತ್ತಾ? ಇದ್ರ ಪ್ರೈಸ್ ಬಂದುಬಿಟ್ಟು 15 ಲಕ್ಷ ಫ್ರೆಂಡ್ಸ್ ಈ ಚಿತ್ರಕ್ಕೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ ಫ್ರೆಂಡ್ಸ್. ಹೀಗೆ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಅಥವಾ ನಾವು ಹಾಕ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫೈ ಆಗುತ್ತೆ ಫ್ರೆಂಡ್ಸ್. ನಮಗೆ ಸಪೋರ್ಟ್ ಮಾಡಿ. ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಭರತನಾಟ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಫೋಟೋ ಎಷ್ಟು ಚೆನ್ನಾಗಿದೆ. ಕಣ್ಣಿಗೆ ಹಾಗೆ ಮುದ ನೀಡುತ್ತೆ. ಇದನ್ನು ನೋಡಿದ್ರೆ ನೋಡ್ತಾನೇ ಇರಬೇಕನ್ಸುತ್ತೆ. ರಾಜಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋ ಫ್ರೆಂಡ್ಸ್ ಇದು. ಕಣ್ಣುಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಹಾಗೆ ನೋಡಿ, ಇಲ್ಲಿ ಲೇಡಿ ವಿತ್ ಲ್ಯಾಂಪ್ ಫೋಟೋ ಸಹ ನೀವು ನೋಡ್ಬೋದು. ರಾಧಾಕೃಷ್ಣ ಫೋಟೋ. ಶಿವಪಾರ್ವತಿ ಫೋಟೋ. ಹಳ್ಳಿ ಮಕ್ಕಳು ಫೋಟೋ ಸಹ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾವು.
ರಾಘವೇಂದ್ರ ಸ್ವಾಮಿಯವರ ಫೋಟೋ ಸಹ ಇದೆ ಫ್ರೆಂಡ್ಸ್ ಇಲ್ಲಿ. ಸಿನಿ ಸ್ಟಾರ್ಗಳ ಫೋಟೋ ಸಹ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾವು. ಫೋಟೋ ಮೀನ್ಸ್ ಇದು ಕೈಯಿಂದನೇ ಬಿಡಿಸಿರ್ತಕ್ಕಂಥ ಫೋಟೋಗಳು ಫ್ರೆಂಡ್ಸ್. ಚಿತ್ರಕಲೆಗಳು ಇವೆಲ್ಲ ಹ್ಯಾಂಗ್ ಮಾಡೋದಂತೆ ಫ್ರೆಂಡ್ಸ್. ನಾವು ಕೇಳಿದ್ವಿ ಇದನ್ನು ವಾಲ್ಗೆ ಹ್ಯಾಂಗ್ ಮಾಡೋದಂತ ಹೇಳಿದ್ರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಬಲೂನ್ ಮಾರ್ತಕ್ಕಂಥ ಹುಡುಗಿ ಫೋಟೋ ಇದು. ಮನೇಲಿ ಶೋಕೇಸ್ ಇಡೋ ಐಟಮ್ ಸಹ ಇದು ಫ್ರೆಂಡ್ಸ್. ಅಲ್ಲಿ ಓಲೆಗಳು ಸಹ ಇದ್ವು. ಸಂತೆ ಅಥವಾ ಜಾತ್ರೆ ಅಥವಾ ಈ ಥರ ಒಂದು ಇವೆಂಟ್ಗಳಲ್ಲಿ ಮಹಿಳೆಯರು ಇಷ್ಟಪಡೋದು ಓಲೆಗಳು ಅದು ಇದಲ್ವ ಫ್ರೆಂಡ್ಸ್. ಸೊ ಅವರು ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ನೋಡಿ ಫ್ರೆಂಡ್ಸ್, ನೇಚರ್ ರಿಲೇಟೆಡ್ಡು ಫೋಟೋಗಳು ಇವೆಲ್ಲ. ಗಜರಾಜನ ಫೋಟೋ ಸಹ ಇದೆ ಇದರಲ್ಲಿ, ನೋಡ್ತಾ ಇದ್ದೀರಾ. ಇವನ್ನೆಲ್ಲ ಮನೆಯಲ್ಲಿ ವಾಲ್ಗೆ ಹ್ಯಾಂಗ್ ಮಾಡೋದು ಅಥವಾ ವಾಲ್ಗೆ ಸ್ಟಿಕ್ ಮಾಡೋ ಸಹ ಸಿಗುತ್ತೆ ಫ್ರೆಂಡ್ಸ್. ಇವನ್ನೆಲ್ಲ ಹಾಕಿದರೆ ಮನೆಗೊಂದು ಮನೆಯ ಅಂದ ಚಂದ ಸಹ ಹೆಚ್ಚಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕೆಲವೊಬ್ಬರು ತೊಗೊಂಡೋಗ್ತಾರೆ. ಇನ್ನು ಕೆಲವರು ಕಲೆನ ಇಷ್ಟಪಡೋರು ಸಹ ಮನೇಲಿ ಇಟ್ಕೋಬೇಕಂತ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಹ್ಯಾಂಗ್ ಮಾಡೋಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್. ನಾವು ಚಿತ್ರಸಂತೆಯಲ್ಲಿ 2 ತೊಗೊಂಡಿದ್ದೀವಿ ಫ್ರೆಂಡ್ಸ್. ಇದೇ ಥರದ್ದು ಒಂದು ಡಿಫ್ರೆಂಟ್ ಇದ್ದಾವೆ. 2 ಒಂದೇ ಥರದ್ವಲ್ಲ, ಬೇರೆ ಬೇರೆ ಡಿಸೈನ್ ಇರೋ ತೊಗೊಂಡ್ವಿ. ಗೊಂಬೆ ಇಟ್ಕೊಂಡಿದ್ದಾಳಲ್ವಾ ಅದೊಂದು, ಇನ್ನೂ ಒಂದು ಗಣೇಶ ಇಲ್ಲ ಅದರಲ್ಲಿ, ಆ ಥರದ್ದು ಪರ್ಚೇಸ್ ಮಾಡಿದ್ದು.
ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ವರ್ಣರಂಜಿತ ಚಿತ್ರಗಳನ್ನು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.